ಸಿಬ್ಬಂದಿಗಳ ಆಟಾಟೋಪಕ್ಕೆ ಕೊನೆ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ದಿನ ಬೆಳಗಾದ್ರೆ ನಾವು ಕೇಳ್ತಾ ಇದ್ವಿ. ಇದರ ಬೆನ್ನಲ್ಲೇ ಇವರ ಅಟ್ಟಹಾಸ ನಿಲ್ತಾ ಇಲ್ಲ. ಹಾಸನದ ಸ್ಟೋರಿ ನಿಮ್ಮ ಮುಂದೆ ನಾವು ಈಗ ಇಡ್ತಾ ಇದ್ವಿ. ಬೆಳ್ಳಂ ಬೆಳಗ್ಗೆ ಸಾಲ ವಸೂಲಾತಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಬಂದಿದ್ದಾರೆ. ಫೈನಾನ್ಸ್ ಸಿಬ್ಬಂದಿ ಹಾಗೂ ಸಾಲ ಪಡೆದವರ ನಡುವೆ ವಾಗ್ವಾದ ಕೂಡ ಈ ವೇಳೆ ಏರ್ಪಟ್ಟಿದೆ. ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿ ಗ್ರಾಮದಲ್ಲಿ ಘಟನೆ ಆಗಿದೆ. ಮೈಕ್ರೋ ಫೈನಾನ್ಸ್ನಲ್ಲಿ 50,000 ಸಾಲವನ್ನ ರವಿ ಮತ್ತು ಪ್ರಭಾ ಅನ್ನುವಂತಹ ದಂಪತಿ ಪಡೆದಿರ್ತಾರೆ. 50,000 ಸಾಲ ತಗೊಂಡಿರ್ತಾರೆ. ಹಣ ಮರುಪಾವತಿಗೆ ಸಿಬ್ಬಂದಿಗಳು ತಾಕೀತು ಮಾಡಿದ್ದಾರೆ. ಈ ವೇಳೆ ರವಿ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿದ್ದಾರೆ. ಹಣ ಕಟ್ಟೋ ತನಕ ಹೋಗಲ್ಲ ಅಂತ ಮನೆಯಲ್ಲೇ ಫೈನಾನ್ಸ್ ಸಿಬ್ಬಂದಿಗಳು ಕೂತಿದ್ದಾರೆ. ಅಗ್ರೆಸಿವ್ ರಿಕವರಿ ಮಾಡಬಾರದು ಅಂತ ಎಷ್ಟೇ ಸಲ ಹೇಳಿದ್ರು ಸಿಬ್ಬಂದಿಗಳು ಕ್ಯಾರೇ ತೆಗಿತಾ ಇಲ್ಲ. ಅರಕಲಗೂಡಿನಲ್ಲೂ ಕೂಡ ನೋಡಿ ಒಂದು ಫ್ರೆಶ್ ಇನ್ಸ್ಟೆನ್ಸ್ ಕಾಣಿಸ್ತಾ ಇದೆ. ಬೆಳಗ್ಗೆ ಬಂದಿದ್ದಾರೆ, ಮನೇಲೆ ಕೂತ್ಕೊಂಡಿದ್ದಾರೆ, ದುಡ್ಡು ಕೊಟ್ರೆ ಇಲ್ಲಿಂದ ನಾನು ಜಾಗ ಖಾಲಿ ಮಾಡೋದು ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂತಹ ವಿಜುವಲ್ಸ್ ಅನ್ನ ಕೂಡ ತೋರಿಸ್ತಾ ಇದ್ದಾರೆ. ಹೆಲ್ಮೆಟ್ ಹಾಕೊಂಡು ಕೂತಿದ್ದಾರಲ್ಲ ಇವರೇ ಆ ಏಜೆಂಟ್. ಹೇಳಿಲ್ಲ ಬಾಕ್ಲ ಕೂತ್ಕೊಂತ ಅವನು ಹೇಳಿಲ್ಲ. ಬಾಕ್ಲ ಕೂತ್ಕೊಳಕ್ ಬಾಯ್ಗಡಿಕೆ ಅವ್ರಿಗೆ ಮಾಡಿ ಕಲ್ಸ ಪಾಠ ಕಲ್ಸಿರ ಸರ್ ಅದಕ್ಕಂತೆ ಏನ್ ಕಾಣದಂಗೆ ಯಾವ್ದೂ ಇಲ್ಲ. ಇತ್ತು ಲಾಕ್ಡೌನ್ ಮಿಂಚಾಗಿ ಇವ್ನು ಕಾನೂನು ಕೂಗಾಡೋದಕ್ಕೆ ಮತ್ತೆ ಅಲ್ಲಿಂದ ಬಂದಿದ್ದು ನಾನು ಕೂಗ ಆಗಿದ್ದಕ್ಕೆ ಅಲ್ಲ ಕೂಗಾಡೋದಕ್ಕೆ ಮತ್ತೆ ಬಾಕ್ಲ ಕೂತ್ಕೊಂತ ಹೇಳಿಲ್ಲ. ಬಾಕ್ಲ ಕೂತ್ಕೊಂತ ಅವನು ಹೇಳಿಲ್ಲ. ಬಾಕ್ಲ ಕೂತ್ಕೊಳಕ್ ಬಾಯ್ಗಡಿಕೆ ಅವ್ರಿಗೆ ಮಾಡಿ ಕಲ್ಸ ಪಾಠ ಕಲ್ಸಿರ ಸರ್ ಅದಕ್ಕಂತೆ ಏನ್ ಕಾಣದಂಗೆ ಯಾವ್ದೂ ಇಲ್ಲ. ಇತ್ತು ಲಾಕ್ಡೌನ್ ಮಿಂಚಾಗಿ ಇವ್ನು ಕಾನೂನು ಕೂಗಾಡೋದಕ್ಕೆ ಮತ್ತೆ ಅಲ್ಲಿಂದ ಬಂದಿದ್ದು ನಾನು ಕೂಗ ಆಗಿದ್ದಕ್ಕೆ ಅಲ್ಲ ಕೂಗಾಡೋದಕ್ಕೆ ಮತ್ತೆ ಹೆಲ್ಮೆಟ್ ಹಾಕೊಂಡಿದ್ದಾರಲ್ಲ ಇವರೇ ಅಲ್ಲಿ ಹಣ ರಿಕವರ್ ಮಾಡೋದಕ್ಕೆ ಅಂತ ಬಂದಂತಹ ಏಜೆಂಟು. ಈ ವ್ಯಕ್ತಿ ಮತ್ತು ಮನೆಯವರ ನಡುವೆ ಅಲ್ಲಿ ವಾಗ್ವಾದ ಏರ್ಪಟ್ಟಿದೆ. ಕಾರಣ ಮನೆಯಲ್ಲಿ ಯಾಕೆ ಈ ಥರ ಅಕ್ರಮ ಪ್ರವೇಶ ಪಡೆದಿರೋದು ಅಂತ. ಆ್ಯಕ್ಚುಲಿ ಇದನ್ನು ಕೇಸ್ ಮಾಡ್ಬೋದು. ಯಾರ್ದೋ ಮನೆಯಲ್ಲಿ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗ್ಬಿಟ್ಟು ಕೂತ್ಕೊಂಡು ಬಿಡ್ತೀನಿ, ದುಡ್ಡು ಕೊಡೋ ತನಕ ಹೋಗಲ್ಲ ಅನ್ನೋದೆಲ್ಲ ಇಟ್ ಇಸ್ ಇಲ್ಲಿಗಾಲಿಟಿಯ ಫಾರ್ಮೇ ಅದು. ಇದನ್ನೇ RBI ಹೇಳಿರೋದು. ನೀವು ರಿಕವರ್ ಮಾಡಬೇಕು, ರಿಕವರ್ ಅಗ್ರೆಸಿವ್ ಆಗಿರಬಾರ್ದು ಅನ್ನೋದನ್ನು ಹೇಳಿದ್ರು. ಕ್ಯಾರ್ ತೆಗಿತಾ ಇಲ್ಲ ಅವರು. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಇವರು ಯಾವಾಗ ಸಾಲ ತಗೊಂಡಿದ್ದು, EMI ಯಾವ ರೀತಿ ಕಟ್ತಾ ಇದ್ರು, ಫಸ್ಟ್ EMI ಕಟ್ಟಿಲ್ವಾ ಅಥವಾ ಏನೇನು ಅಂತ ಇದ್ದಾರೆ? ಈಗ ಸಿಬ್ಬಂದಿಯ ವರ್ಷನ್ ಏನು ಮತ್ತೆ ಮನೆಯವರದ್ದು ವರ್ಷನ್ ಏನು? ಮೊದಲನೇ ಪ್ರಶ್ನೆ. ಮಮತಾ, ಹಾಸನ ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕಿರುಕುಳ ನೀಡ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿ ಗ್ರಾಮದಲ್ಲಿ ರವಿ ಹಾಗೂ ಅವರ ಪತ್ನಿ ಮೈಕ್ರೋ ಫೈನಾನ್ಸ್ನಿಂದ ಸಾಲವನ್ನು ಪಡೆದಿರ್ತಾರೆ. ಆ ಸಾಲದ ಹಣವನ್ನು ಸರಿಯಾಗಿ ಅವರು ಪಾವತಿ ಮಾಡಲಿಲ್ಲ ಅಂತೇಳಿ ಸಿಬ್ಬಂದಿಗಳು ಬೆಳ್ಳಂಬೆಳಗ್ಗೆ ಅವರ ಮನೆಗೆ ಬಂದಿರತಕ್ಕಂಥದ್ದು. ನೀವು ಈಗಲೇ ಸಾಲದ ಹಣವನ್ನು ಮರುಪಾವತಿ ಮಾಡಬೇಕು, ಸಾಕಷ್ಟು ಏನು ಗಡುವನ್ನು ನೀಡಿರೋ ಹಣವನ್ನು ನೀವು ಪಾವತಿಸಿಲ್ಲ ಅಂತ ಹೇಳಿ ಅಲ್ಲೇ ಪಟ್ಟನ್ನು ಹಿಡಿತಾರೆ. ಈ ಸಂದರ್ಭದಲ್ಲಿ ರವಿ ಅವರು ನನ್ನ ಹತ್ರ ಹಣ ಇಲ್ಲ, ನಾನು ಸಾಕಷ್ಟು ಬಡ್ಡಿ ರೂಪದಲ್ಲಿ ಹಣವನ್ನು ಕಟ್ಟಿದ್ದೇನೆ, ನೀವು ಈ ರೀತಿ ಕಿರುಕುಳ ಕೊಡೋದು ಸರಿ ಇಲ್ಲ ಅಂತ ಹೇಳಿ ಅವರು ಸಿಬ್ಬಂದಿಗೆ ಹೇಳ್ತಾರೆ. ಆದರೆ ಸಿಬ್ಬಂದಿ ನೀವು ಸಾಲದ ಹಣ ಕೊಡುವವರೆಗೂ ನಾನು ಮನೆಯಿಂದ ತೆರಳೋದಿಲ್ಲ ಅಂತ ಹೇಳಿ ಅವರ ಮನೆಯಲ್ಲೇ ಕುಳಿತಿರ್ತಕ್ಕಂಥದ್ದು. ಹೆಲ್ಮೆಟ್ ಹಾಕೊಂಡು ಲೆಕ್ಕದ ಪುಸ್ತಕದೊಂದಿಗೆ ಬಂದಿರತಕ್ಕಂಥ ಸಿಬ್ಬಂದಿ ನೀವು ಹಣವನ್ನು ಈಗಲೇ ಕಟ್ಟಲೇಬೇಕು, ಇಲ್ಲದಿದ್ದರೆ ನಾನು ಯಾವುದೇ ಕಾರಣಕ್ಕೂ ಮನೆಯಿಂದ ಹೋಗೋದಿಲ್ಲ ಅಂತೇಳಿ ಆ ರವಿ ಮತ್ತು ಏನು ಅವರ ಪತ್ನಿ ಪ್ರಭಾ ಇದ್ದಾರೆ ಅವರೊಂದಿಗೆ ವಾಗ್ವಾದಕ್ಕೆ ಇಳಿದಿರ್ತಕ್ಕಂಥದ್ದು. ಅವರು ಸಾಕಷ್ಟು ಮನವಿಯನ್ನು ಮಾಡಿಕೊಂಡ್ರು ಸಹ ಇವರು ಒಂದು ರೀತಿ ಧಮಕಿಯನ್ನು ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ನೀವು ಸಾಲದ ಹಣವನ್ನು ಪಡೆದಿದ್ರೆ ಸಾಲದ ಹಣ ಕೊಡಲೇಬೇಕು ಅಂತ ಹೇಳಿ ಆ ದಂಪತಿಗೆ ಏನು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥವ್ರು. ಅವರು ಪದೇ ಪದೇ ಹಣ ನಮ್ಮ ಬಳಿ ಇಲ್ಲ, ಹಣ ಬಂದಾಗ ನಾವು ಕಟ್ತೀವಿ ಅಂತ ಹೇಳಿದ್ರು ಸಹ ನೀವು ಹಣವನ್ನು ಈಗಲೇ ಪಾವತಿಸಬೇಕು ಅಂತ ಹೇಳಿ ಅವರ ಮನೆಯಲ್ಲೇ ಕುಳಿತಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಒಂದು ರೀತಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ಮೈಕ್ರೋ ಫೈನಾನ್ಸ್ನವರ ಕಿರುಕುಳದಿಂದ ಈಗ ರವಿ ಪ್ರಭಾ ಏನಿದ್ದಾರೆ ಆ ದಂಪತಿ ನೊಂದಿರ್ತಕ್ಕಂಥದ್ದು. ನಾವು ಹಣವನ್ನು ಪಾವತಿಸ್ತೀವಿ, ಸಮಯಾವಕಾಶ ಕೊಡಿ ಅಂತ ಈಗ ಮನವಿ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಬರ್ತಿರ್ತಕ್ಕಂತಹ ಏನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಇದ್ದಾನೆ ಆತ ಹಣವನ್ನು ಕೊಡಲೇಬೇಕು ಅಂತ ಈಗ ಮನೆಯಲ್ಲೇ ಕುಳಿತಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ. ಕೂಗಾಡೋದಕ್ಕೆ ಮತ್ತೆ ಅಲ್ಲಿಂದ ಬಂದಿದ್ದು ನಾನು ಕೂಗ ಆಗಿದ್ದಕ್ಕೆ ಅಲ್ಲ ಕೂಗಾಡೋದಕ್ಕೆ ಮತ್ತೆ ಬಾಕ್ಲ ಕೂತ್ಕೊಂತ